ಎಲ್ರಿಗೂ ನಮಸ್ಕಾರ. ಸಿಂಪಲ್ ಟಿಪ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ ಬನ್ನಿ. ಯಾರೆಲ್ಲ ಅಲ್ಸರ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ, ಸೊ ಅಂಥವ್ರಿಗೆ ಇವತ್ತಿನ ಟಿಪ್ ತುಂಬ ಇಂಪಾರ್ಟೆಂಟ್. ನಾವು ಪ್ರತಿನಿತ್ಯ ಸೇವಿಸೋ ಒಂದು ಹಣ್ಣಲ್ಲಿ ಈ ಅಲ್ಸರ್ನ ದೂರ ಮಾಡೋ ಶಕ್ತಿ ಇದೆ ಅಂತ ಹೇಳಿದ್ರೆ ಎಷ್ಟು ಖುಷಿಯಾದ ವಿಚಾರ ಅಲ್ವಾ? ಎಸ್, ದಿನಕ್ಕೊಂದು ಬಾಳೆಹಣ್ಣನ್ನು ತಿನ್ನೋದ್ರಿಂದ ಇದರಲ್ಲಿರುವಂತಹ ಪೊಟ್ಯಾಷಿಯಂ ಅನ್ನೋ ಅಂಶ ಅಲ್ಸರ್ನ ದೂರ ಮಾಡುತ್ತಂತೆ. ಬಾಳೆಹಣ್ಣನ್ನು ಪ್ರತಿನಿತ್ಯ ನಾವು ಬಿಡದೆ ಸೇವಿಸ್ತಾ ಬಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರಲ್ಲ ಅಂತ ಹೇಳಿ ತಜ್ಞರು ತಿಳಿಸಿಕೊಟ್ಟಿದ್ದಾರೆ. ಈ ಪಾರ್ಶ್ವವಾಯುವಂತಹ ದೊಡ್ಡ ದೊಡ್ಡ ರೋಗಗಳನ್ನು ದೂರ ಇಡಬೇಕು ಅಂತ ಹೇಳಿದ್ರೆ ನಾವು ದಿನಕ್ಕೊಂದು ಬಾಳೆಹಣ್ಣನ್ನು ತಿನ್ನಬೇಕಂತೆ. ಇದರಿಂದ 40% ಇಂತಹ ರೋಗಗಳು ಬರೋದನ್ನು ತಡೆಯುವಂತಹ ಶಕ್ತಿ ಈ ಬಾಳೆಹಣ್ಣಿನಲ್ಲಿದೆಯಂತೆ. ಬಾಳೆಹಣ್ಣನ್ನು ತಿನ್ನೋದ್ರಿಂದ, ಬಾಳೆಹಣ್ಣನ್ನು ಸೇವಿಸೋದ್ರಿಂದ ಹೊಟ್ಟೆಯಲ್ಲಿ ರಕ್ಷಿತ ಪೊರೆ ಅನ್ನೋದು ಏರ್ಪಟ್ಟು ಇದು ಜೀರ್ಣಾಂಶದ ಗೋಡೆಯನ್ನು ರಕ್ಷಿಸುತ್ತಂತೆ. ಬಾಳೆಹಣ್ಣಿನಲ್ಲಿ ಎಲೆಕ್ಟ್ರೋಲೈಟ್ಸ್ಗಳಿವೆ ಅಂತೆ. ಇದು ನಮ್ಮ ದೇಹದಲ್ಲಿ ನೀರಿನ ಅಂಶನ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ ಅಂತಹ ತಜ್ಞರು ತಿಳಿಸಿಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹೇಳಿದರೆ ದಿನಕ್ಕೊಂದು ಬಾಳೆಹಣ್ಣು ತಿನ್ನೋದ್ರಲ್ಲಿ ಯಾವುದೇ ಬಾಳೆಹಣ್ಣು ತಿನ್ನೋದು ತಪ್ಪಿಲ್ಲ ಅಲ್ವಾ ಸ್ನೇಹಿತರೆ? ನೀವು ಪಚ್ಚ ಬಾಳೆಹಣ್ಣು ತಿನ್ನೋದಾದರೆ ಊಟ ಆದಮೇಲೆ ಒಂದು ಬಾಳೆಹಣ್ಣನ್ನು ತಗೊಳ್ಳಿ. ಏಲಕ್ಕಿ ಬಾಳೆಹಣ್ಣು ತಿನ್ನೋದಾದರೆ ಊಟ ಆದಮೇಲೆ 2 ಏಲಕ್ಕಿ ಬಾಳೆಹಣ್ಣು ತಗೊಳ್ಳಿ. ಪ್ರತಿನಿತ್ಯ ನೀವು ಬಾಳೆಹಣ್ಣು ಸೇವಿಸ್ತಾ ಬಂದರೆ ಅಲ್ಸರು, ಹೃದಯ ಸಂಬಂಧಿ ಕಾಯಿಲೆ, ಪಾರ್ಶ್ವವಾಯು ಹಾಗೂ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ಪ್ರಾಬ್ಲಮ್ಸ್ಗಳು ಎಲ್ಲದನ್ನು ಈ ಬಾಳೆಹಣ್ಣು ರಕ್ಷಿಸುತ್ತೆ ಅಂತಹ ಸಂಶೋಧನೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ಮೇಲೆ ಅಂಗೈಯಲ್ಲಿ ಆರೋಗ್ಯನ ಕಾಪಾಡ್ಕೋಬೋದು ಅಲ್ವಾ? ಎಸ್.